ಕಾಂಗ್ರೆಸ್ಸಿಂದ ನಮಗೆ ಹೆಲ್ಪ್ ಆಗಿದೆ, ತುಂಬಾ ಖುಷಿ ಆಗುತ್ತೆ. ಪಕ್ಷದಕ್ಕಿಂತ ಕೆಲವರು ವ್ಯಕ್ತಿಗಳನ್ನ ನಾವು ನೋಡ್ಬೇಕಾಗುತ್ತೆ, ವ್ಯಕ್ತಿತ್ವನ ನೋಡ್ಬೇಕಾಗುತ್ತೆ. ಎಲ್ಲಾವುದು ಪಕ್ಷದ ಮೇಲೆ ನೋಡಕ್ಕಾಗಲ್ಲ. ದೇವಸ್ಥಾನದ ಬಗ್ಗೆ ಸಮುದಾಯ ಭವನ ಬಗ್ಗೆ ಮಾತಾಡ್ತೀವಿ ಸರ್. ಪರವಾಗಿಲ್ಲ, ಒಳ್ಳೆ ಸ್ಪಂದಿಸ್ತಾರೆ. ಕಾಂತಿಪುರದಲ್ಲಿ ಮಸೀದಿ ಪಕ್ಕ ಒಂದು ಬ್ರಿಡ್ಜ್ ಆಗಿದೆ. ನಮ್ಮ ಹಿಳ್ಳೆಕೆರೆ ಹೊಂಡೆಗೆ ಒಂದು ರೋಡ್ ಆಗಿದೆ. ಕುಂದೂರು ಸೈಟ್ ಹತ್ರ ಒಂದು ಕಾಮಗಾರಿ ರೋಡು, ಈ ತರ ಕಿಬ್ಳಿ ಹೊಂಡದಲ್ಲಿ ಒಂದು ರೋಡ್ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ಅಭಿವೃದ್ಧಿ. ಕಷ್ಟಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದರೆ ಯಾರಾದರೂ ಈ ಕಷ್ಟದಲ್ಲಿದ್ದಾರೆ ಅಂದರೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ, ಅದಕ್ಕೆ ಇಷ್ಟ ಆಗೋದು. ಯಾರೇ ನಾನೇ ಆಗಿರಲಿ, ಯಾರೇ ಶಾಸಕರಾಗಲಿ, ಯಾರೇ ಆಗಲಿ, ಒಳ್ಳೆಯ ಕೆಲಸ ಮಾಡಿದರೆ ಅವ್ರು ಇಷ್ಟೊಂದು ಗೋಗರೆಯೋದು ಬೇಡ. ಗೋಗರೆ ಅವಶ್ಯಕತೆ ಇಲ್ಲ, ತಾನಾಗೆ ಓಟ್ ಬಂದು ಬೀಳ್ತಾವೆ. ಈಗ ತಗೊಂಡ್ಮೇಲೆ ಅವರು ಅದ್ರ ಪ್ರಕಾರನೇ ಇರಬೇಕು ಅಲ್ವಾ, ಟಾರ್ಗೆಟ್ ಮಾಡಬಾರ್ದು. ಆ ಸರ್ಕಾರ ಹಾಗೆ, ಈ ಸರ್ಕಾರ ಹೀಗೆ ಅಂತ ಹೇಳಿ. ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇಂಥದ್ದೊಂದು ಆಟೋ ನಿಲ್ದಾಣ ಎಲ್ಲೂ ಮಾಡಲಿಲ್ಲ. ಬಾಳೆಹೊನ್ನೂರಿಗೆ ಮಾಡಿಕೊಟ್ಟಿದ್ದಕ್ಕೆ ನಾವು ರಾಜೇಗೌಡರಿಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಅವರಿಗೆ. ನಾವು ಮೀನ್ ಹಿಡಿಯೋರು, ಇಲ್ಲಿ ಹತ್ರ ಒಂದು 100 ಮನೆ ಇದೆ. ತಿಂಗಳ ಹಿಂದೆನೇ ಒಂದು 20 ಲಕ್ಷ ಮರಿ ನಮ್ಮ ಕ್ಯಾಂಪ್ ಅಲ್ಲೇ ಹೊಳೆ ಇದೆ, ಅಲ್ಲಿ ಒಂದು 20 ಲಕ್ಷ ಮರಿ ಬಿಟ್ಟಿದ್ರು. ಚೆನ್ನಾಗಿದೆ. ಇಂಥ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ. ಶೃಂಗೇರಿ ಕ್ಷೇತ್ರದಲ್ಲಿ ಇಂಥ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ. ಭಾರಿ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್. ಏನು KSRTC ಡಿಪೋ ಈ ಭಾಗಕ್ಕೆ ಬಂದಿದೆ, ಏನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮ ನೆಚ್ಚಿನ ಶಾಸಕರು PD ರಾಜೇಗೌಡ ಅವರಿಗೆ ನಾವು ಇಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲೇಬೇಕು. 15 ವರ್ಷದಲ್ಲಿ ಕೆಲಸ ಆಗಿಲ್ಲದ್ದು 7 ವರ್ಷದಲ್ಲಿ ಎಲ್ಲ ಆಗ್ತಾಯಿದೆ. 7 ವರ್ಷದಲ್ಲಿ ಎಲ್ಲ ಕೆಲಸ ಆಗಿದೆ. ಮಧ್ಯೆ ಸ್ವಲ್ಪ ಸಮಸ್ಯೆ ಇತ್ತು, ಬಟ್ ಈ 3 ವರ್ಷದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಬೌದ್ಧಿಕ, ಶಾರೀರಿಕ, ಮಾನಸಿಕ, ಕ್ರೀಡೆ, ಸಾಂಸ್ಕೃತಿಕ ವಿವಿಧ ಕ್ಷೇತ್ರಗಳಲ್ಲಿ ಅವರು ಪ್ರಗತಿಯನ್ನು ಮತ್ತು ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಕೊಪ್ಪ, ಇವರು ತುಂಬ ಈ ಒಂದು 7-8 ವರ್ಷಗಳಲ್ಲಿ ಸಾಕಷ್ಟು ಅನುದಾನವನ್ನು ಕಾಲೇಜಿಗೆ ಬಿಡುಗಡೆಗೊಳಿಸಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಕಾಲೇಜಿನ ಒಳಾಂಗಣ ಕ್ರೀಡಾಂಗಣ ನಮ್ಮ ಸನ್ಮಾನ್ಯ ಅಧ್ಯಕ್ಷರ ಒಂದು ಕನಸು ಅದು. ಏಕೆಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇದುವರೆಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಳಾಂಗಣ ಕ್ರೀಡಾಂಗಣ ಅಂತಕ್ಕಂಥದ್ದು ಯಾವ ತಾಲೂಕಿನಲ್ಲೂ ಇಲ್ಲ, ಚಿಕ್ಕಮಗಳೂರು ಕೇಂದ್ರ ಸ್ಥಾನದಲ್ಲೂ ಇಲ್ಲ. ಆ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಆ ಒಟ್ಟು ಅನುದಾನ ಏನಿದೆ ಅದು, ಆ ಒಟ್ಟು ಅನುದಾನದಲ್ಲಿ 1,82,50,000 ಅನುದಾನವನ್ನು ಒಳಾಂಗಣ ಕ್ರೀಡಾಂಗಣಕ್ಕೆ ಈಗ ಸನ್ಮಾನ್ಯ ಅಧ್ಯಕ್ಷರು ನೀಡಿರ್ತಾರೆ. ಇನ್ನು ಉಳಿದಂತೆ 68,50,000 ಅನುದಾನದ ಒಂದು ಅವಶ್ಯಕತೆ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆಗೊಳಿಸ್ಬಿಟ್ಟು ಇನ್ನು 2-3 ತಿಂಗಳ ಅವಧಿಯೊಳಗೆ ಆ ಒಳಾಂಗಣ ಕ್ರೀಡಾಂಗಣ ಕಾಲೇಜಿಗೆ ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಗತಿಯನ್ನು ಸಾಧಿಸಲಾಗಿದೆ. ಎರಡನೇದಾಗಿ ಕೇಂದ್ರ ಮತ್ತು ರಾಜ್ಯಗಳ ಅನುದಾನದ ಅಡಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರ ಅವಧಿಯಲ್ಲಿ 2 ಕೋಟಿ ಅನುದಾನ ಬಂದಿರ್ತದೆ. ಆ 2 ಕೋಟಿ ಅನುದಾನದಲ್ಲಿ 1 ಕೋಟಿ ಅನುದಾನ ನಮ್ಮ ಗ್ರಂಥಾಲಯ ಕಟ್ಟಡ, ಈಗಾಗಲೇ ಅಲ್ಲಿ ಗ್ರಂಥಾಲಯದ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಅದು ಪೂರ್ಣಗೊಂಡಿದ್ದು, ಅದು ಕೂಡ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಅದರ ಜೊತೆಗೆ ಈಗಿರ್ತಕ್ಕಂಥ ಹಾಲಿ ಕಟ್ಟಡ ಏನಿದೆ 82ರಲ್ಲಿ ಕಟ್ಟಿದಂಥ ಕಟ್ಟಡ, ಇದಕ್ಕೆ ಸುಮಾರು 60 ಲಕ್ಷದ ನವೀಕರಣ ಏನಿದೆ, ಮೇಲ್ದರ್ಜೀಕರಣ ಮತ್ತು ನವೀಕರಣ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದರಲ್ಲಿ ಆ ಅನುದಾನದಲ್ಲಿ ಖರ್ಚಾಗಿರುತ್ತದೆ. ಮತ್ತು ಕಾಲೇಜಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಪಟ್ಟಂತೆ, ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ 40 ಲಕ್ಷ ರೂಪಾಯಿ ಅನುದಾನ ಅದರಲ್ಲಿ ಬಿಡುಗಡೆಯಾಗಿರ್ತದೆ. ಒಟ್ಟು 2 ಕೋಟಿ ಅನುದಾನ ರೂಸಾ ಅಂತಂದರೆ ರಾಷ್ಟ್ರೀಯ ಉಚ್ಚ ಶಿಕ್ಷಾ ಅಭಿಯಾನ ಅಂತ, ಆ ಯೋಜನೆ ಅಡಿಯಲ್ಲಿ ನಮ್ಮ ಕಾಲೇಜಿಗೆ ಅನುದಾನ ಲಭ್ಯವಾಗಿದೆ. ಮೂರನೇದು RO ವಾಟರ್ ಪ್ಲ್ಯಾಂಟು. ಆ RO ವಾಟರ್ ಪ್ಲ್ಯಾಂಟನ್ನು ಕೂಡ ಸನ್ಮಾನ್ಯ ಅಧ್ಯಕ್ಷರು ನವೀಕರಿಸಬಹುದಾದಂಥ ಇಂಧನ ಅಭಿವೃದ್ಧಿ ನಿಯಮಿತದ ಒಂದು ವತಿಯಿಂದ ನಮ್ಮ ಕಾಲೇಜಿಗೆ ನೀಡಿರ್ತಾರೆ. ಅದು ಕೂಡ ಈಗ ವಿದ್ಯಾರ್ಥಿಗಳ ಸೌಲಭ್ಯವನ್ನು, ಶುದ್ಧ ನೀರಿನ ಘಟಕ ಕೂಡ ಈಗ ಆ ಸೌಲಭ್ಯವನ್ನು ಕೂಡ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ಒಂದು 4-5 ವರ್ಷಗಳ ಹಿಂದೆ 3,40,00,000 ಮೊತ್ತದ MCOM ಸ್ನಾತಕೋತ್ತರ ಅಧ್ಯಯನ ಕಟ್ಟಡ ಕೂಡ ಆರಂಭವಾಯಿತು. ಅಲ್ಲಿಯೂ ಕೂಡ ಈಗ MCOM ತರಗತಿಗಳು ನಡೀತಾ ಇದೆ, BBA ತರಗತಿಗಳು ನಡೀತಾ ಇದೆ. ನೂತನ ಕಟ್ಟಡ ಕೂಡ ಈಗ ಆ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟು ಸನ್ಮಾನ್ಯ ಅಧ್ಯಕ್ಷರು 7,29,50,000 ಅನುದಾನವನ್ನು ಅವರ ಅವಧಿಯಲ್ಲಿ ಕಾಲೇಜಿಗೆ ನೀಡಿದ್ದು, ಇನ್ನು ಸಣ್ಣ ಪುಟ್ಟ ಮೊತ್ತದ ಕಾಮಗಾರಿಗಳು ಏನು ಇನ್ನು ಆಗಬೇಕಾಗಿದೆ ಅದನ್ನು ಕೂಡ ಆದಷ್ಟು ಬೇಗ ಶೀಘ್ರವಾಗಿ ಪೂರ್ಣಗೊಳಿಸ್ತೀನಿ ಅಂತಂದ್ಬಿಟ್ಟು ಮೊನ್ನೆ ವಿದ್ಯಾರ್ಥಿಗಳಿಗೆ NSS
ವಾರ್ಷಿಕ ವಿಶೇಷ ಶಿಬಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳುಗಳು ಆದಷ್ಟು ಬೇಗ ನಮಗೆ ಒಳಾಂಗಣ ಕ್ರೀಡಾಂಗಣ ಆಗಬೇಕು ಸರ್, ನಾವು ಅದರೊಳಗೆ ಆಟಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಶೀಘ್ರವಾಗಿ ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನಮ್ಮ NSS ಅಲ್ಲಿ ಶಿಬಿರಾರ್ಥಿಗಳಿಗೆ ಕೂಡ ಭರವಸೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು. ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಕಾಲೇಜು ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ನಮ್ಮ ನ್ಯಾಕ್ ಅಕ್ರೆಡಿಟೇಷನ್ ಏನು ನಡೀತದೆ 4 ವರ್ಷಗಳಿಗೊಮ್ಮೆ, ಹಿಂದೆ 2.52 ನಮಗೆ ಗ್ರೇಡ್ ಬಂದಿತ್ತು CGPA, ಈ ಬಾರಿ 2.97 CGPAಯನ್ನು ಪಡ್ಕೊಂಡು ನಾವು ರಾಜ್ಯದಲ್ಲೇ 30ರಿಂದ 40 ಕಾಲೇಜುಗಳ ಒಂದು ಶ್ರೇಣಿಯಲ್ಲಿದ್ದೇವೆ. ಸುಮಾರು 430 ಕಾಲೇಜಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಟಾಪ್ 30 ಕಾಲೇಜುಗಳಲ್ಲಿ ನಾವು ಕೂಡ ಒಂದು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಇದರ ಎಲ್ಲ ಕ್ರೆಡಿಟು ಸನ್ಮಾನ್ಯ ಅಧ್ಯಕ್ಷರಿಗೆ, ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಬೆಳ್ಳಾಳೆ ಸರ್ ಅವರಿಗೆ ಮತ್ತು CDC ಸದಸ್ಯರುಗಳಿಗೆ, ನಮ್ಮ ಅಧ್ಯಾಪಕ ವರ್ಗದವರಿಗೆ, ಬೋಧಕೇತರ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಕೊಪ್ಪ ನಾಗರಿಕರಿಗೆ ಸಲ್ತದೆ ಅಂತಂದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾಲೇಜಿನಲ್ಲಿ CDC ಸಭೆ ವರ್ಷಕ್ಕೆ 2 ಬಾರಿ ನಡೀತದೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ CDC ಸಭೆಯನ್ನು ಕೂಡ ಸನ್ಮಾನ್ಯ ಅಧ್ಯಕ್ಷರು ಕರೆದಿರ್ತಕ್ಕಂಥದ್ದಿದೆ. ಇಲ್ಲಿ ಕಾಲೇಜಿನ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಬಸ್ ತಂಗುದಾಣ ಆಗ್ಬೋದು, ಕ್ಯಾಂಟೀನ್ ಸೌಲಭ್ಯ ಆಗ್ಬೋದು, ಇನ್ನಿತರ ಪ್ರಮುಖ ವಿಷಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸನ್ಮಾನ್ಯ ಅಧ್ಯಕ್ಷರು ಸಭೆಯಲ್ಲಿ ಪ್ರಸ್ತಾಪಿಸ್ಬಿಟ್ಟು ಅವುಗಳನ್ನು ಕೂಡ ಆದಷ್ಟು ಬೇಗ ಪೂರ್ಣಗೊಳಿಸೋಣ ಅಂತಕ್ಕಂಥ ಒಂದು ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಿರ್ಣಯಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ, ಉದಾಹರಣೆಗೆ ಈಗ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಕೂಡ ಒಂದಾಗಿದೆ. ಮೊನ್ನೆ ನಮ್ಮ ಕಾಲೇಜಿನಲ್ಲಿ ಕೊಪ್ಪ ತಾಲೂಕು ಮಟ್ಟದ ಒಂದು ಯುವ ನಿಧಿ ಒಂದು ಕಾರ್ಯಾಗಾರ ನಡೀತು. ಆ ಕಾರ್ಯಾಗಾರದಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಬಂದ್ಬಿಟ್ಟು ಮಕ್ಕಳ ಜೊತೆ ಸಂವಾದ ಮಾಡಿ ಅದರ ಎಲ್ಲ ಪ್ರಮುಖ ಸವಲತ್ತುಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತನುಡಿಗಳನ್ನು ಆಡಿದರು. ಜೊತೆಗೆ ಕಾಲೇಜಿನ ವಿವಿಧ ಸಾಂಸ್ಕೃತಿಕ ಮತ್ತು ವಿವಿಧ ಇತರ ವೇದಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಸಮಾರೋಪ ಸಮಾರಂಭ, ಈ ಸಮಾರಂಭಗಳಲ್ಲಿಯೂ ಕೂಡ ಭಾಗವಹಿಸಿಬಿಟ್ಟು ಕ್ರೀಡೆಯಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳು ಏನು ಬಹುಮಾನವನ್ನು ತಂದಿರ್ತಾರೆ ಅವರಿಗೆ ಸನ್ಮಾನ್ಯ ಅಧ್ಯಕ್ಷರ ಸಮ್ಮುಖದಲ್ಲೇ ಅದನ್ನು ಹಸ್ತಾಂತರ ಮಾಡ್ತಕ್ಕಂಥದ್ದನ್ನು ಕೂಡ ಅಧ್ಯಕ್ಷರು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಗ್ರಾಮೀಣ ಭಾಗದ ಒಂದು ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಖಾಸಗಿ ಕಾಲೇಜಿನಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳಿಂದ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯಲ್ಲಿಯೂ ಕೂಡ ನಮ್ಮ ಕಾಲೇಜಿಗೆ ಅನುದಾನವನ್ನು ನೀಡಿಬಿಟ್ಟು ಸಹಕರಿಸ್ಬಿಟ್ಟು ಅವರ ಸಲಹೆ ಸೂಚನೆಗಳನ್ನು ನೀಡಿ, ಮತ್ತು ಒಳಾಂಗಣ ಕ್ರೀಡಾಂಗಣದ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬಂದುಬಿಟ್ಟು ಆ ಕಾಮಗಾರಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪಗಳಾಗಿರ್ತದೆ, ಏನೇನು ಅಲ್ಲಿ ಬದಲಾವಣೆಗಳು ಮಾಡಬೇಕು, ಅದರ ಸೂಚನೆಗಳನ್ನು ಕೂಡ ಇತ್ತೀಚೆಗೆ ಬಂದು ಕೊಟ್ಟು ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸರ್, ಕ್ಷೇತ್ರದ ಶಾಸಕರು TD ರಾಜೇಗೌಡರ ಕೆಲಸ ಕಾರ್ಯಗಳ ಬಗ್ಗೆ ಕೆಲಸ ಮಾಡಿದ್ದಾರೆ ಸರ್, ಕೆಲಸ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ? ಒಳ್ಳೆ ರೋಡ್ ಕೆಲಸ, ಹಳ್ಳಿ ಕಡೆಲ್ಲ ಒಳ್ಳೆ ಕೆಲಸ ಆಗಿದೆ ಮತ್ತು ಒಳ್ಳೆ ಅಭಿವೃದ್ಧಿ ಕೆಲಸನೂ ಇಲ್ಲಿ ಆಗಿದೆ. ಕೊಪ್ಪದಲ್ಲ ಸ್ವಲ್ಪ ಕೆಲಸ ಆಗಿಲ್ಲ, ಇನ್ನೆಷ್ಟು ಕಲ್ ಮಾಡ್ತಾರೆ ಅವರು. ನಿಮ್ಮದು ಊರು? ನಮ್ಮದು ಕೊಪ್ಪನೇ. ಕೊಪ್ಪನೇ. ಅಂದರೆ ಕೊಪ್ಪದಲ್ಲಿ ಆಗಿರುವಂಥ ಕೆಲಸಗಳು ಏನೇನು? ಕೆಲಸ ಆಗಿದೆ ಸರ್, ಕೆಲಸ ಆಗಿದೆ. ಅದೇ ಏನೇನು? ಏನೇನಂದರೆ ಮೊನ್ನೆ ಒಂದು 65 ಸೈಟು ಕೊಟ್ಟರು ಇಲ್ಲಿ ಕೊಪ್ಪ ಮುನ್ಸಿಪಾಲ್ಟಿಯಲ್ಲಿ ಬಡವರಿಗೆ ಕೊಟ್ಟಿದ್ದಾರೆ. ಮತ್ತು ಚಂದ್ರೇಗೌಡರು ಬಿಟ್ಟರೆ ನಮ್ಮ ರಾಜೇಗೌಡರೇ ಕೊಟ್ಟಿದ್ದು. ಒಂದು 20 ವರ್ಷ ಮೇಲೆ, 25 ವರ್ಷ ಮೇಲೆ ಇರ್ಬೋದು. ಅದೇ ಅವ್ರು ಬಿಟ್ಟರೆ ರಾಜೇಗೌಡರೇ ಕೊಟ್ಟಿದ್ದು ಸೈಟ್ ಬಡವ್ರ ಬಗ್ಗರಿಗೆಲ್ಲ. ನಾವು ಆಟೋ ಚಾಲಕರು? ನಾವು ಆಟೋ ಚಾಲಕರು. ಓಕೆ, ತಮಗೆ ಆಟೋ ಚಾಲಕರಿಗೆ ಏನೆಲ್ಲ ಸಹಾಯ ಮಾಡಿದ್ದಾರೆ? ಕಾರ್ಮಿಕ ಕಾರ್ಡ್ ಎಲ್ಲ ಇದೆಲ್ಲ ಮಾಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇವ್ರದ್ದು ಬಂದ ಮೇಲೆ ಜನರ ಜೊತೆಗೆ ಹೇಗಿರ್ತಾರೆ ಅಂತೆಲ್ಲ? ಇರ್ತಾರೆ ಸರ್, ಇರ್ತಾರೆ. ರೆಸ್ಪಾನ್ಸ್ ಮಾಡ್ತಾರೆ. ಹೌದು, ಮಾಡ್ತಾರೆ. ಅಂದರೆ ನೀವು ಯಾವತ್ತಾದ್ರು ಭೇಟಿಯಾಗಿದ್ದೀರಾ? ಮಾಡಿದ್ವಿ ಸರ್. ಏನಂತ ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತಾಡ್ತಾರೆ. ಏನಪ್ಪ ಅಲ್ಲಿ ಹಾಗೆ ಅಂತೆಲ್ಲ ಒಳ್ಳೆ ಇದು ಮಾಡ್ತಾರೆ. ಜನರ ಬಗ್ಗೆ ಸ್ವಲ್ಪ ಇದು ಮಾಡ್ತಾರೆ, ಸಂಪರ್ಕ ಇದೆ ಅವರಿಗೆಲ್ಲ. ನಾವು ಆಟೋ ಡ್ರೈವರು ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇರ್ತೀರಿ. ಜನರು ಇವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಜನರಿಗೆ, ಬೇರೆಯವರಿಗೆ ಇದೆ ಸರ್, ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ. ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಹಾಗಾದ್ರೆ ಆಗ್ತಾರೆ ಸರ್, ಗೆದ್ದು ಬರ್ತಾರೆ. ರಾಜೇಗೌಡರ ನಿಂತರೆ ಪಕ್ಕ ಗೆಲ್ತಾರೆ ಸರ್, ಗೆಲ್ತಾರೆ. ತಮ್ಮೂರಿನ ಶಾಸಕರು, ತಮ್ಮ ಕ್ಷೇತ್ರದ ಶಾಸಕರು ರಾಜೇಗೌಡರು ಹೇಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ತಮ್ಮ ಕ್ಷೇತ್ರದಾದ್ಯಂತ? ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕಡೆನೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ? ಎಲ್ಲ ರೋಡು ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಹಿಂದಿರ್ಲಿಲ್ವಾ ಏನೋ ಸಮಸ್ಯೆಗಳು? ಹೇಗಿತ್ತು ಹಿಂದೆ ದೇವರಾಜ್ ಗೌಡ್ರ ಜೊತೆಗೆ ಏನೂ ಮಾಡಿರಲಿಲ್ಲ ಅವನು.
ಈಗ ರಾಜೇಗೌಡರು ಬಂದ ಮೇಲೆ ಒಳ್ಳೆ ಚೆನ್ನಾಗಿ ಕೆಲಸ ಆಗಿದೆ. ಆಗಿದೆ. ಓಕೆ, ಇನ್ನೂ ಏನೇನು ಆಗ್ಬೇಕಂತೀರಿ ನೀವು? ಇನ್ನೂ ರೋಡ್ ಕೆಲಸಗಳೆಲ್ಲ ಸ್ವಲ್ಪ ಇದೆ ಪೆಂಡಿಂಗು, ಅವೆಲ್ಲ ಆಗಬೇಕು. ಒಳ್ಳೆ ಅಭಿಪ್ರಾಯ ಇದೆ ರಾಜೇಗೌಡರಿಗೆ. ಅವ್ರ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ಒಳ್ಳೆ ಚೆನ್ನಾಗಿದೆ ಎಲ್ಲ ಜನಗಳಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ಎಲ್ಲ 2,000 ಬರ್ತಿದೆಯಾ? ಎಲ್ಲ ಬರ್ತಿದೆ, ಫ್ರೀ ಬಸ್ ಎಲ್ಲ ಓಡಾಡ್ತಿದ್ದಾರೆ? ಎಲ್ಲ ಓಡಾಡ್ತಿದ್ದಾರೆ, ಚೆನ್ನಾಗಿದೆ. ಸರ್, ಈ ಕ್ಷೇತ್ರದ ಶಾಸಕರು ರಾಜೇಗೌಡರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ಹೇಗೆ ಮಾಡಿತಾ ಇದ್ದಾರೆ ಎಲ್ಲ ಕೆಲಸನ? ರಾಜೇಗೌಡರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿರೋದು ನಮ್ಮೆಲ್ಲರ ಹೆಮ್ಮೆ. ಒಬ್ಬ ಜನಮೆಚ್ಚಿದ ನಾಯಕ ಮತ್ತು ಜನ ಪರ ಇರುವಂಥ ನಾಯಕ. ಅಭಿವೃದ್ಧಿ ಕೆಲಸಗಳು ಅಷ್ಟೇ ಸಾಕಷ್ಟು ಮಾಡಿದ್ದಾರೆ, ಇನ್ನೂ ಒಂದಷ್ಟು ಮಾಡೋದಿದೆ, ಅದನ್ನು ಕೂಡ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಈ ಸ್ಪಾಟಿಗೆ ಏನಾದ್ರು ಬಂದಿರ್ತಾರ, ನಿಮ್ಮನ್ನ ಏನಾದ್ರು ಮಾತಾಡ್ತಾರ? ಖಂಡಿತ ಓಕೆ. ಅವರು ಸಾಮಾನ್ಯ ಜನ ಜೊತೆ ಇರುವಂಥ ನಾಯಕ. ಹಾಗಾಗಿ ಈ ಸ್ಪಾಟಿಗೆ ಒಂದು 2-3 ಸಲ ಬಂದಿದ್ದಾರೆ, ಮಾತಾಡಿದ್ದಾರೆ, ಯಾವತ್ತೂ ಮಾತಾಡ್ತಿರ್ತಾರೆ. ಓಕೆ, ಏನೇ ಸಮಸ್ಯೆಗಳಾದ್ರೆ ಜನರಿಗೆ ಸ್ಪಂದಿಸ್ತಾರ? ಖಂಡಿತ 100ಕ್ಕೆ 200% ಅಂತ ಹೇಳ್ಬೋದು, ಸ್ಪಂದಿಸ್ತಾರೆ. ನೀವೇನಾದ್ರು ಸಮಸ್ಯೆ ಅಂತ ತಿಳ್ಕೊಂಡು ಹೋಗಿದ್ದೀರಾ? ನಾನು ನನ್ನ ಸಮಸ್ಯೆನ ಹೇಳ್ಕೊಂಡು ಹೋಗಿಲ್ಲ, ಇತರೆ ಬೇರೆಯವ್ರ ಸಮಸ್ಯೆ ತೊಗೊಂಡು ಹೋಗಿದ್ದೀನಿ, ಅದಕ್ಕೆ ಪರಿಹಾರನೂ ಮಾಡಿಕೊಟ್ಟಿದ್ದಾರೆ. ಅವರು ವೈಯಕ್ತಿಕವಾಗೂ ಸ್ಪಂದಿಸ್ತಾರೆ ಮತ್ತು ಸರ್ಕಾರಿ ಕೆಲಸ ಏನಾಗ್ಬೋದು ಅದನ್ನು ಮಾಡಿಸ್ಕೊಡ್ತಾರೆ. ಆ ಥರದ ಒಬ್ಬ ತಾಯಿ ಮನಸ್ಸಿರುವ ನಾಯಕ ರಾಜೇಗೌಡರು. ನಿಮ್ದು ಅಷ್ಟೇ ಅಲ್ಲ, ಜನರು ಏನಂತಾರೆ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ? ಜನರಿಗೂ ಕೂಡ ಅದೇ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಇರೋದ್ರಿಂದ ಅವ್ರು 2 ಬಾರಿ ಗೆದ್ದಿದ್ದಾರೆ. ಜನರಿಗೂ ಕೂಡ ಅದೇ ಅಭಿಪ್ರಾಯ ಇದೆ, ಒಳ್ಳೆ ನಾಯಕ, ಒಳ್ಳೆ ಲೀಡರ್ ಬಂದಿದ್ದಾರೆ ನಮಗೆ ಅನ್ನೋ ಅಭಿಪ್ರಾಯ ಇದೆ. ಅದಂಗಾಗಿ 2 ಬಾರಿ ಗೆದ್ದಿದ್ದಾರೆ. ಓಕೆ, ಇದೇ ಅಭಿಪ್ರಾಯ ಮುಂದಿದ್ದು ಮತ್ತೆ ಗೆದ್ದು ಬರ್ತಾರಾ? ಖಂಡಿತ. ರಾಜೇಗೌಡರ ಅಭಿವೃದ್ಧಿ ಕಾರ್ಯಕ್ರಮಗಳು ಜನಪ್ರಿಯ ನಾಯಕರು ಅಂತ ಹೇಳಿದ್ರು, ಜನಸ್ನೇಹಿ ನಾಯಕರು ಅಂತ ಹೇಳಿದ್ರು, ಏನಂತೀರಾ ಇದ್ರ ಬಗ್ಗೆ? ನಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಕೆಲಸ ಆಗಿದೆ ನಮ್ಮಲ್ಲಿ. ಮಲೆನಾಡು ಭಾಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ರೋಡಿನ ಸಮಸ್ಯೆ ಇತ್ತು, ರೋಡಿನ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಹೀಗೆ ಕುಡಿಯೋ ನೀರು ಮತ್ತು ಈ ಥರ ಕಾಮಗಾರಿಗಳು ಚಾಲನೆ ಮಾಡಿದ್ದಾರೆ, ಕೆಲಸ ಆಗ್ತಿದೆ, ಒಳ್ಳೆಯ ಅಭಿಪ್ರಾಯ ಇದೆ ಸರ್. ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ನಮ್ಮಲ್ಲಿ? ಇಲ್ಲಿ ಶಾಂತಿಪುರದಲ್ಲಿ ಮಸೀದಿ ಪಕ್ಕ ಒಂದು ಬ್ರಿಡ್ಜ್ ಆಗಿದೆ, ನಮ್ಮ ಹಿಳ್ಳೆಕೆರೆ ಹೊಂಡೆಗೆ ಒಂದು ರೋಡ್ ಆಗಿದೆ. ಆಮೇಲೆ ಇಲ್ಲಿ ಮೇಲೆ ಕುಂದೂರು ಸೈಟ್ ಹತ್ರ ಒಂದು ಕಾಮಗಾರಿ ರೋಡು. ಆಮೇಲೆ ಈ ಥರ ಕಿಬ್ಳಿ ಹೊಂಡದಲ್ಲಿ ಒಂದು ರೋಡ್ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ಅಭಿವೃದ್ಧಿ. ಕುಡಿಯೋ ನೀರಾಗಲಿ, ಸ್ವಚ್ಛತೆ ಆಗಲಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಿಮ್ಮ ಊರಿನ ಯಾವ ಊರಂದ್ರೆ ನಿಮ್ಮ? ನಮ್ಮದು ಇಲ್ಲಿ ಶಾಂತಿಪುರ ಹೇರೂರು. ಶಾಂತಿಪುರ ಹೇರೂರಿನ ಜನರ ಅಭಿಪ್ರಾಯ ಹೇಗಿದೆ? ಚೆನ್ನಾಗಿದೆ, ಶಾಸಕರ ಬಗ್ಗೆ ಚೆನ್ನಾಗಿದೆ ಅಭಿಪ್ರಾಯ. ಒಳ್ಳೆ ವ್ಯಕ್ತಿ, ಜನ ತಕ್ಕ ಸ್ಪಂದಿಸುವಂಥ ಶಾಸಕರು. ನೀವು ಹೋಗಿದ್ದೀರಾ ಅವ್ರನ್ನ ಭೇಟಿಯಾಗಿದ್ದೀರಾ? ಭೇಟಿ ಆಗಿದ್ದೀವಿ ಸರ್, ಕೆಲವು ಸಲ ಎಲ್ಲ ಭೇಟಿ ಆಗಿದ್ದೀವಿ. ಮಾತಾಡ್ತಾರೆ ನಿಮ್ಮನ್ನ? ಚೆನ್ನಾಗಿ ಮಾತಾಡಿಸ್ತಾರೆ ಸರ್. ಕರೆಕ್ಟ್. ಓಕೆ, ಒಳ್ಳೆ ನಾಯಕ ಅಂತೀರಿ? ಒಳ್ಳೆ ನಾಯಕರೇ ಸರ್. ಸರ್, ಕ್ಷೇತ್ರದ ಶಾಸಕರು ಟಿ ರಾಜೇಗೌಡರು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ ನಿಮ್ಮ ಬಾಳೆಹೊನ್ನೂರಲ್ಲಿ ಅಂತೇಳಿ? ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್ ನೋಡ್ಬೋದು. ಬಸ್ ಸ್ಟ್ಯಾಂಡು ಅಚ್ಚುಕಟ್ಟಾದ ಬಸ್ ಸ್ಟ್ಯಾಂಡ್ ಆಯಿತು. ಹಾಗೆ ನಮ್ಮ ಆಟೋ ನಿಲ್ದಾಣಗಳು ಅಚ್ಚುಕಟ್ಟಾಗಿ ಆಗಿದೆ. ಸುತ್ತಮುತ್ತ ನಾವು ಯಾವಾಗಲೂ ಮೇನ್ ರೋಡ್ ಮಾತ್ರ ನೋಡ್ತಿದ್ವಿ, ಒಳಗಡಿನ ಯಾವುದೋ ರೋಡ್ಗಳನ್ನ ನೋಡ್ತಿರಲಿಲ್ಲ. ಶಾಲೆ ಹತ್ರ, ಶಾಲೆ ಮಕ್ಕಳಿಗಾಗಲಿ, ಹೋಗೋ ಬರೋ ದಾರಿಗಳಿಗಾಗಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಅಚ್ಚುಕಟ್ಟಾಗಿ ಶಾಲೆ ಮಕ್ಕಳಿಗಾಗಲಿ ಒಂದು ಒಳ ರೋಡ್ಗಳೆಲ್ಲ, ಹಳ್ಳಿ ರೋಡ್ಗಳಿಗೆಲ್ಲ ಉತ್ತಮ ಬೆಂಬಲ ಮಾಡಿ ಎಲ್ಲ ಒಂದು ಅವರ ಒಂದು 5 ವರ್ಷದ ಪ್ರಯತ್ನಕ್ಕೆ ಸತತವಾಗಿ ದುಡಿದಿದ್ದಾರೆ ಅನ್ನೋಕ್ಕೆ ಇಷ್ಟಪಡ್ತೀವಿ. ಇತ್ತು, ಮುಂಚೆನೂ ಇತ್ತು, ಇಲ್ಲ ಅಂತೇನಿಲ್ಲ. ತಗಡು ಶೀಟಿದ್ದು ಶೀಟ್ ಹಾಕಿದ್ರು. ಆ ಶೀಟಿಂದ ನಮಗೆ ತುಂಬ ಸೆಕೆನೂ ಆಗ್ತಿತ್ತು. ಈಗ ಬಿಸಿಲು ಕಾಲ ಗೊತ್ತಿದೆ ನಿಮಗೆ, ಮಳೆ ಬರುವಾಗ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಗೊತ್ತಿತ್ತು. ಇಲ್ಲಿ ನಿಲ್ದಾಣ ಆಗಲೇಬಾರ್ದು ಅನ್ನೋ ಒತ್ತಡಗಳು ತುಂಬ ಇದ್ದವು ಹೊರಗಡೆ ಬೇರೆಯವರಿಂದ. ಎಲ್ಲ ಅದನ್ನು ಮೀರಿ ನಮಗೆ ಇಂಥ ಒಳ್ಳೆಯ ಒಂದು ಅವಕಾಶ ಮಾಡಿ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇಂಥದ್ದೊಂದು ಆಟೋ ನಿಲ್ದಾಣ ಎಲ್ಲೂ ಮಾಡಲಿಲ್ಲ. ಬಾಳೆಹೊನ್ನೂರಿಗೆ ಮಾಡಿಕೊಟ್ಟಿದ್ದಕ್ಕೆ ನಾವು ರಾಜೇಗೌಡರಿಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಅವರಿಗೆ. ಸರ್, ಬಂದಿರ್ತಾರ ನಿಮ್ಮ ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆ, ನಿಮ್ಮ ಆಟೋ ನಿಲ್ದಾಣ ಕಡೆ? ಖಂಡಿತ ಬರ್ತಾರೆ ಸರ್. ಯಾವಾಗ ಬಂದ್ರೂ ಮಾತಾಡಿಕೊಂಡು, ಅವ್ರು ಯಾವಾಗಲೂ MLA ಅಂತ ತೋರಿಸ್ಕೊಳ್ಳಲ್ಲ. ಅವರು ಅವರೊಬ್ಬ ಸಾಮಾನ್ಯ ಮನುಷ್ಯರು ಇರ್ತೀನಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗೇ ಬರ್ತಾರೆ ವಿನ ಎಲ್ಲರಿಗೂ ಕ್ಷೇತ್ರದ ಎಲ್ಲ ಜನರಿಗೆ ಅವರು ಶಾಸಕರಾಗಿದ್ರೂ ಎಲ್ಲರನ್ನೂ ಒಂದೇ ಸಮಾನವಾಗಿ ಕಾಣೋ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಕ್ಷೇತ್ರದ ಶಾಸಕರು ರಾಜೇಗೌಡರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ? ಅಭಿವೃದ್ಧಿ ಬಗ್ಗೆ ಸಿಕ್ಕಾಪಟ್ಟೆ ಆಗ್ತದೆ, ಅಭಿವೃದ್ಧಿ ಹೇಳಂಗಿಲ್ಲ. ಆಮೇಲೆ ಆ ಜೈಲ್ ಬಿಲ್ಡಿಂಗ್ ಭಾಗದಲ್ಲಿ ಒಂದೇ ಒಂದು ಜಲ್ಲಿ ರೋಡ್ ಬಿಟ್ಟರೆ ಏನೂ ಇಲ್ಲ. ಈಗ ಪೂರ ಅಪ್ ಟು ಡೇಟ್, ಪೂರ ಎಲ್ಲ ಕಾಂಕ್ರೀಟು, ಟಾರ್ ರೋಡು ಪೂರ ಆಗಿದೆ. ಆಮೇಲೆ ನಮ್ಮೇರೇನು ತುಂಬ ಕೆಲಸ ಆಗಿದೆ. ಆಮೇಲೆ ಸಮುದಾಯ ಭವನಗಳು ಎಲ್ಲ ಆಗ್ತಾಯಿದ್ದಾವೆ, ಅದ್ರ ಬಗ್ಗೆ ಏನಿಲ್ಲ. ಗ್ಯಾರಂಟಿ ಎಲ್ಲ ರೀಚ್ ಆಗ್ತಾ ಇದೆ. ಸ್ವಲ್ಪ ಒಂಚೂರು ಇದ್ರದ್ದು 2 ಲಕ್ಷದ ಗೃಹಲಕ್ಷ್ಮಿದು ಒಂಚೂರು ವ್ಯತ್ಯಾಸ ಇದೆ, ಅದು ಸರಿ ಆಗುತ್ತದೆ. ಅಭಿಪ್ರಾಯ ಏನಿದೆ ಜನರದೆಲ್ಲ ಚೆನ್ನಾಗಿದೆ ಅಂತ ಎಲ್ಲ ಜನರು ಹೇಳ್ತಿದ್ದಾರೆ. ಎಲ್ಲರಿಗೂ ಸ್ಪಂದಿಸ್ತಾ ಇದ್ದೀವಿ ನಾವು, ಗ್ಯಾರಂಟಿ ಸದಸ್ಯರಾಗಿ ಮಾಡಿ ಇದೊಂದು ಎಲ್ಲರಿಗೂ ಸ್ಪಂದಿಸ್ತಾ ಇದ್ದೀವಿ. ಮತ್ತು ಏನೇ ಸಮಸ್ಯೆ ಇದ್ದರೂ ಬಂದು ನಮ್ಮ ಹತ್ರ ಹೇಳ್ತಾರೆ, ಅದೇನು ತಕ್ಷಣದಲ್ಲಿ ನಾವು ಇದು ಮಾಡ್ತಾಯಿದ್ವಿ. ಪಟ್ಟಣ ಹಳ್ಳಿಗಳ ಅಭಿವೃದ್ಧಿ ಹೇಗಿದೆ? ರಸ್ತೆಗಳಾಗಲಿ ಎಲ್ಲ ರೆಡಿ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ, ಎಲ್ಲ ಅಭಿವೃದ್ಧಿಗಳು ಆಗ್ತಾಯಿದೆ.
ರಾಜೇಗೌಡರು ಹಿಂದಿನ ಶಾಸಕರಿಗಿಂತ ಈಗಿನ ಈಗ ಶಾಸಕರು ರಾಜೇಗೌಡರು ಹೇಗೆ 15 ವರ್ಷದಲ್ಲಿ ಕೆಲಸ ಆಗಿಲ್ಲದ್ದು 7 ವರ್ಷದಲ್ಲಿ ಎಲ್ಲ ಆಗ್ತಾಯಿದೆ. 7 ವರ್ಷದಲ್ಲಿ ಎಲ್ಲ ಕೆಲಸ ಆಗಿದೆ. ಮಧ್ಯ ಸ್ವಲ್ಪ ಸಮಸ್ಯೆ ಇತ್ತು, ಬಟ್ ಈ 3 ವರ್ಷದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಬಲದೊಡ್ಡ ಸಮಸ್ಯೆ ಅಂತಂದ್ರೆ ಈ ಆನೆಗಳ ಹಾವಳಿ ಅನ್ನೋದ್ರ ಬಗ್ಗೆ. ಆನೆಗಳ ಹಾವಳಿ ಇದೆ, ರೈತರಿಗೆ ಸಮಸ್ಯೆ ಆಗ್ತಿದೆ, ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೂ ಆನೆ ದಾಳಿ ಇದೆ, ರೈತರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಇವರು ಸ್ಪಂದಿಸ್ತಿದ್ದಾರೆ ಎಲ್ಲದನ್ನು. ಹೇಗಿದೆ ಸರ್ ನೆಕ್ಸ್ಟ್ ಇಲೆಕ್ಷನ್ ಕಂಟೆಸ್ಟ್ ಏನು ಮಾಡಿದ್ರೆ ವಿನ್ ಆಗ್ತಾರಾ? ರಾಜೇಗೌಡರು ವಿನ್ನೇ, ಅದರಲ್ಲಿ 2 ಮಾತೇ ಇಲ್ಲ. ರಾಜೇಗೌಡರು ವಿನ್ ಆಗ್ತಾರೆ. ಮಂತ್ರಿ ಸ್ಥಾನ ಕೊಡುವಂಥದ್ರ ಬಗ್ಗೆ ಅವರಿಗೆ ಈಗ ಮಂತ್ರಿ ಸ್ಥಾನ ಕೊಡಬೇಕಂತ ನಮ್ಮ ಬಹುದೊಡ್ಡ ಆಸೆ, ನಮ್ಮದು ಬೇಡಿಕೆ ಇದೆ, ತುಂಬ ಇದೆ. ಇಲ್ಲ ಗ್ಯಾರಂಟಿ ನಾವು ಅದನ್ನು ಇದು ಮಾಡ್ತೀವಿ, ಅವರಿಗೆ ಕೊಡಲೇಬೇಕು ಅವರಿಗೆ. ಕೇಳಿದ್ರಲ್ಲ ವೀಕ್ಷಕರೇ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನು. ರಸ್ತೆ ಆಗಿರಬಹುದು, ಮೂಲ ಸೌಕರ್ಯ ಆಗಿರಬಹುದು ಮತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರ ಮನೆಗಳಿಗೂ ತಲುಪ್ತಾ ಇದೆ ಎನ್ನುವಂತಹ ಮಾತನ್ನ ಈ ವಿಧಾನಸಭಾ ಕ್ಷೇತ್ರದ ಜನರು ಮಾತನಾಡ್ತಾ ಇರುವಂಥದ್ದು. ಹಾಗೆ ಟಿ ರಾಜೇಗೌಡರು ಜನಪ್ರಿಯ ನಾಯಕರು, ಜನಸ್ನೇಹಿ ನಾಯಕರು, ಅಭಿವೃದ್ಧಿಯ ಹರಿಕಾರು ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರಮಠ್, ವಿಶ್ವವಾಣಿ ಟಿವಿ, ಶೃಂಗೇರಿ.